ಹೀಗೆ ನಾನು ಜಿಮ್ಗೆ ಹೋಗ್ತಿರುವಾಗ ಅಲ್ಲೊಂದು ಟ್ಯಾಕ್ಸಿ ನೋಡಿದೆ. ಬಟ್ ಇಲ್ಲಿ ಟ್ಯಾಕ್ಸಿ ಓಡಾಡೋದು ನಾನು ನೋಡ್ತಾ ಇದ್ದೆ, ಬಟ್ ನಂಗೆ ಗೊತ್ತಿರಲಿಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಬಟ್ ಇವತ್ತು ಯಾರೂ ಇರಲಿಲ್ಲ. ಜಸ್ಟ್ ಹೋಗಿ ನಾನು ಅವ್ರನ್ನ ಕೇಳಿದೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು 10 ಕಿಲೋಮೀಟರ್ ಆದರೆ ಎಷ್ಟು ಆಗ್ಬೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು 30 ಯೂರೋದಿಂದ 35 ಯೂರೋ ಆಗ್ಬೋದು ಅರೌಂಡ್ ಅಂತ. ಅಂದರೆ 10 ಕಿಲೋಮೀಟರ್ಗೆ 30 ಯೂರೋ ಅಂದರೆ 3,000 ರೂಪಾಯಿ. 10 ಕಿಲೋಮೀಟರ್ಗೆ ಬರೀ 3,000. ಇಲ್ಲ ಅಷ್ಟು ಟ್ರಾಫಿಕ್ಕು ಇರಲ್ಲ, ಏನಿಲ್ಲ ಇಲ್ಲಿ. ಇಲ್ಲ 3,500 ರೂಪಾಯಿ ಅಂತ 10 ಕಿಲೋಮೀಟರ್ಗೆ. ಹೇಗೆ ನಾವು ಅಕಸ್ಮಾತ್ ನಮ್ಗೆ ಟ್ಯಾಕ್ಸಿ ಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ನಾನು ಅವ್ರನ್ನ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಆನ್ಲೈನಲ್ಲಿ ಏನಾದರೂ ಇದೆ ಅಂತ ನಾನು ಕೇಳಿದೆ. ಇಲ್ಲ ಆನ್ಲೈನಲ್ಲಿ ಆ ಥರ ಏನು ಬುಕ್ ಮಾಡೋದಕ್ಕಿಲ್ಲ, ನಂಬರ್ಗೆ ನೀವು ಕಾಲ್ ಮಾಡಬೇಕಂತ ಹೇಳಿದ್ರು. ನಂಬರ್ ಇಸ್ಕೊಂಡೆ, ಈ ಕಾರ್ಡ್ ಕೊಟ್ಟರು. ಈ ಥರ ಕಾರ್ಡ್ ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ಇದೆ, ಈ ನಂಬರಿಗೆ ಕಾಲ್ ಮಾಡಿದ್ರೆ ಬರ್ತಾರೆ ಅಂತೆ. ಬಟ್ 3,000 ಇಲ್ಲೆಲ್ಲ ನಡ್ಕೊಂಡು ಓಡಾಡಿದ್ರೇ ಆರಾಮ್ಸೆ ಸಿಕ್ಬಿಡುತ್ತೆ. ಅಷ್ಟಕ್ಕೆ 3,000 ಇದೆ. ಯಪ್ಪ, ಅದು ಈ ಸಿಟಿ ಬಂದುಬಿಟ್ಟು ಏನು ಅಷ್ಟು ಬಿಗ್ ಸಿಟಿ ಏನಿಲ್ಲ. ಈ ಸ್ಲೆಸ್ವಿಗೋ ತುಂಬ ಚಿಕ್ಕ ಸಿಟಿಲೇ 3,000 ಆದರೆ ಈ ಹಾಂಬುರ್ಗ್, ಬರ್ಲಿನ್ ಅನ್ನೋ ಆ ಥರ ಸಿಟಿಗಳಲ್ಲೆಲ್ಲ ಟ್ಯಾಕ್ಸಿ ಕಾಸ್ಟ್ ಎಷ್ಟಾಗ್ಬೋದು. ಅದಕ್ಕೆ ಅನಿಸುತ್ತೆ ಡಾಚ್ಲ್ಯಾಂಡ್ ಟಿಕೆಟ್ ಮಾಡಿರೋದು. ಎಲ್ಲರೂ ಡಾಚ್ಲ್ಯಾಂಡ್ ಟಿಕೆಟಲ್ಲಿ ಓಡಾಡ್ತಾರೆ ಬಸ್ಗಳಲ್ಲಿ.